ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 6/2/2025 ನಡೆದಂತಹ ಮೊದಲನೇ ಶಿಫ್ಟಿನ ರೀಸನಿಂಗ್ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ. ಒಂದು ದಾಳದ 2 ಬೇರೆ ಬೇರೆ ಸ್ಥಾನಗಳನ್ನು ಕೆಳಗೆ ನೀಡಲಾಗಿದೆ. ಓಕೆ, 11 ಹೊಂದಿರುವ ಮುಖದ ಹಿಂದಿನ ಮುಖದ ಸಂಖ್ಯೆ ಏನು? ಅಂದ್ರೆ 11ರ ಅಪೋಸಿಟ್ ಯಾವ ಸಂಖ್ಯೆ ಬರ್ತದೆ ಅಂತ ಕಂಡುಹಿಡಿಬೇಕು. ನೋಡ್ರಿ, ನಾವು ಇನ್ನೂ ಮಟ್ಟ SSC GD ಪ್ರಶ್ನೆ ಒಳಗೆ ಒಂದು ಸಂಖ್ಯೆ ಏನಿರ್ತಿತ್ತು, ಕಾಮನ್ ಇರ್ತಿತ್ತು, ಹೌದಾ? ಇದು ಅದಕ್ಕಿಂತನೂ ಈಸಿ. ಇದ್ರೊಳಗೆ 2 ಸಂಖ್ಯೆ ಕಾಮನ್ ಅದಾವ. 10 2 ಕಾಮನ್ ಐತೆ, ಇಲ್ಲೂ ಕೂಡ 10 2 ಕಾಮನ್ ಅದ. ಹಂಗಾರೆ ಇದನ್ನು ಬಿಟ್ಟರೆ ಉಳಿದಿರೋ ಸಂಖ್ಯೆ ಯಾವುದೈತಿ? ಇಲ್ಲಿ 11 ಐತಿ, ಇಲ್ಲಿ 8 ಐತಿ. ಸಿಂಪಲ್ ಪ್ರಶ್ನೆ. 11ರ ಅಪೋಸಿಟ್ ಏನಿರ್ತದೆ? 8 ಇರ್ತದೆ. 8ರ ಅಪೋಸಿಟ್ 11 ಇರ್ತದೆ. ಹಾಗಂದ್ರೆ ಇಲ್ಲಿ ಕೇಳಿದ್ದು 11ರ ಅಪೋಸಿಟ್ ಯಾವ ಸಂಖ್ಯೆ? 8 ಸರಿಯಾದ ಉತ್ತರ ಆಗಿತ್ತು. ತುಂಬ ಸರಳವಾದಂತಹ ಪ್ರಶ್ನೆಗಳಿವು. ನೋಡ್ರಿ, ಡೈಸ್ ಪ್ರಶ್ನೆ ಭಾಳ ಈಸಿ ಇರ್ತಾವ. ಸ್ವಲ್ಪ ನೀವೇನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಇಲ್ಲಿ ಕೊಟ್ಟಿದ್ದೇನು? 11ರ ಅಪೋಸಿಟ್ ಕಂಡುಹಿಡಿರಿ ಅಂತ. ಹಂಗಾರೆ ಇಲ್ಲಿ 2 ಸಂಖ್ಯೆಗಳು ಸಾಮಾನ್ಯದವು. ಇಲ್ಲೂ 10 12 ಅದ, ಇಲ್ಲೂ 10 12 ಅದ. ಹಂಗಾರೆ ಉಳಿದಂತಹ ಸಂಖ್ಯೆ ಯಾವುದು? 11 8. 11ರ ಅಪೋಸಿಟ್ ಏನಿರ್ತದ? 8 ಇರ್ತದ. ಮುಗಿದೋಯ್ತು. ಎರಡನೆಯ ಪ್ರಶ್ನೆ. ಈ ಚಿತ್ರ ಎಲ್ಲೈತಿ? ನೋಡ್ರಿ, ಇಲ್ಲಂತೂ ಇಲ್ಲ. ಇದ್ರಾಗ ಏನ್ರೈತಿ? ಇದ್ರಾಗ ಇಲ್ಲ ಆಯತ ಕಾಣಿಸತ್ತಿಲ್ಲ. ಇಲ್ಲೇ ಅದ ನೋಡ್ರಿ. ಎಲ್ಲದ? ಇಲ್ಲದ ನೋಡ್ರಿ. ಈ ಪ್ರಶ್ನೆ ಇಲ್ಲಿ ಅಡಗಿಕೊಂಡಿದೆ. ಓಕೆ, ಹಂಗಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿತ್ತು. ಓಕೆ, ಮತ್ತು ದಾಳದ ಪ್ರಶ್ನೆ ಬಂತು. ಇದ್ರೊಳಗೆ ಎಷ್ಟು ಸಾಮಾನ್ಯ ಅದ? 1 ಸಾಮಾನ್ಯ ಅದ. ಈ ಇಲ್ಲೂ ಐತಿ, ಇಲ್ಲೂ ಕೂಡ ಇದೆ. ಈ 2 ಕಡೆ ಅದ. ಹಂಗಾರೆ ಗಡಿಯಾರದ ದಿಕ್ಕೊಳಗೆ ನಾವೇನು ಮಾಡೋಣ? ತಿರುಗುತ್ತಾ ಹೋಗೋಣ. ELG. ELG. ನೆಕ್ಸ್ಟ್ ಇಲ್ಲಿ ENI. ENI. ಯಾವ್ದ್ರದ್ದು ಅಪೋಸಿಟ್ ಕೇಳ್ಯಾರು? ಬಿ ಅಪೋಸಿಟ್ ಕೇಳ್ಯಾರು. ಬಿ ಇದ್ರೊಳಗೆ ಎಲ್ಲೂ ಇಲ್ಲ ಅಂದ್ರೆ ಒಂದು ಬಿ ಇಲ್ಲಿ ಇರ್ತತಿ, ಇಲ್ಲಾಂದ್ರೆ ಇ ಇರ್ತತಿ. ಯಾಕೆ 2 ಕಡೆ ಏನದ? ಇಲ್ಲಿ ಇ ಅದ. ಅದಕ್ಕೋಸ್ಕರ ನೀವು ಎಲ್ಲರೇ ಒಂದು ಕಡೆ ಬಿ ತಗೊಂಡ್ರೆ ಬಿದ ಅಪೋಸಿಟ್ ಏನೈತಪ್ಪ? ಇ ಅದ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಒಂದು ವೇಳೆ ಎಲ್ಲದ ಅಪೋಸಿಟ್ ಕೇಳಿದ್ರೆ ಎನ್, ಎನ್ನದ ಅಪೋಸಿಟ್ ಕೇಳಿದ್ರೆ ಎಲ್, ಜಿ ಅಪೋಸಿಟ್ ಕೇಳಿದ್ರೆ ಐ ಅಪೋಸಿಟ್ ಕೇಳಿದ್ರೆ ಜಿ. ಈ ರೀತಿ ಏನು ಮಾಡ್ತೀವಿ ನಾವು? ಪ್ರಶ್ನೆಯನ್ನು ಬಿಡಿಸ್ತೀವಿ. ನೆಕ್ಸ್ಟ್, ನೀಡಲಾದ ಸರಣಿಯಲ್ಲಿ ಏನು ಬರ್ತದ ಅಂತ ಕೇಳಿದ್ರೆ ಇಲ್ಲಿ ಏನಾಗೈತೆ ನೋಡ್ರಿ? -3 73 ಇದ್ದದ್ದು 70 ಆಗೈತಿ. ಓಕೆ, ಇಲ್ಲಿ ಏನಾಗಿದೆ? -6 ಆಗಿದೆ. 70 ಇದ್ದದ್ದು 64. ಹಂಗಾರೆ ಇಲ್ಲಿ ಏನಾಗಿದೆ? -9 ಆಗಿದೆ. 64 ಇದ್ದದ್ದು 55 ಆಗಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗಿದೆ? 12 ಆಗಿದೆ. -12. ಹಂಗಾರೆ ಇಲ್ಲಿ ನೋಡ್ರಿ 3 6 9 12 3 3 3 3 ಹೆಚ್ಚು ಹಾಕೋತ ಹೊಂಟೈತೆ, ಹೌದಾ ಇಲ್ಲ? ಹಂಗಾರೆ ಈಗ ಇಲ್ಲಿ ಏನಾಗಬೇಕು? -15 ಆಗಬೇಕು. 15 ಆಗ್ಬೇಕಂದ್ರೆ ನೋಡ್ರಿ, 13ರಾಗ 5 ಕಳೆದ್ರೆ 8. ಲಾಸ್ಟ್ನೇದಷ್ಟೇ ಚೆಕ್ ಮಾಡಿಬಿಡ್ರಿ ನಾವು. ಲಾಸ್ಟ್ನೇಕ 13ರಾಗ 15 13ರಾಗ 5 ಕಳೆದು 3ರಾಗ 5 ಅಂತೂ ಕಳ್ಯಾಕೆ ಬರಲ್ಲ. ಅದಕ್ಕೆ 13ರಾಗ 5 ಕಳೆದ್ರೆ ಏನು ಬರ್ಬೇಕು? ಲಾಸ್ಟ್ 8 ಬರಬೇಕು. ಇಲ್ಲ ನೀವು ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂತಂದ್ರೆ 643 ಒಳಗೆ 15 ಕಳೆದ್ರೆ ಎಷ್ಟು ಬರ್ತದೆ? 628 ಬರ್ತದೆ. ಓಕೆ, ನೆಕ್ಸ್ಟ್, ZIYJ ಅನ್ನು 38 ಮತ್ತು PXBO ಅನ್ನು 51, VTUC ಎಂಬುದನ್ನು ಹೇಗೆ ಗುರುತಿಸಲಾಗುತ್ತದೆ ಅಂತ ಕೇಳ್ಯಾರ. ಮೊದಲ ಸಂಖ್ಯೆಗಳ ಸ್ಥಾನ ಬೆಲೆಯನ್ನು ಬರೋಣ. Z ಅಂದ್ರೆ 26, I ಅಂದ್ರೆ 9, Y ಅಂದ್ರೆ 25, J ಅಂತಂದ್ರೆ 10. ಎಲ್ಲ ಕೂಡಿಸಿ ನೋಡ್ರಿ. 25 35 44 50 50 ಒಂದು 70 ಆಗತ್ತೈತಿ. ಸೊ ಇದು ಆಗಕ್ಕೆ ಸಾಧ್ಯ ಇಲ್ಲ. ಓಕೆ, ಹಂಗಾರೆ ಇದ್ರ ಅಪೋಸಿಟ್ ಟರ್ಮ್ಸ್ ಕೂಡ್ಸ್ಯಾರ ನೋಡ್ರಿ. ಅಪೋಸಿಟ್ ಸಂಖ್ಯೆಗಳನ್ನ ಹೆಂಗೆ ಕಂಡುಹಿಡಿತೀವಿ ನಾವು? 27ರಾಗ ಅದರ ಆ್ಯಕ್ಚುಯಲ್ ವ್ಯಾಲ್ಯೂವನ್ನು ಕಳೆದ್ರೆ ನಮಗೇನು ಸಿಗ್ತೈತಿ? ಅಪೋಸಿಟ್ ಪ್ಲೇಸ್ ವ್ಯಾಲ್ಯೂ ಸಿಗ್ತದೆ. 27ರಾಗ 26 ಕಳೆದ್ರೆ 1, 27ರಾಗ 9 ಕಳೆದ್ರೆ ಎಷ್ಟು ಬಂತಪ್ಪ? 18. ಆಮೇಲೆ 27ರಾಗ 25 ಕಳೆದ್ರೆ 2, 27ರಾಗ 10 ಕಳೆದ್ರೆ 17. ಇವನು ಕೂಡಿಸು. 18 2 20 20 37 38. ಎಸ್, 38. ಹಂಗಾರೆ ಇಲ್ಲಿ ಏನು ಮಾಡತ್ತಾರ? ಅಪೋಸಿಟ್ ಸಂಖ್ಯೆಗಳನ್ನು ಕೂಡಿಸತ್ತಾರ. ಇದನ್ನು ಅಪೋಸಿಟ್ ಸಂಖ್ಯೆಗಳನ್ನ ಕೂಡಿಸಿ ನೋಡೋಣ. ನೀವು ಈ ರೀತಿ ಬರ್ಕೊಂಡು ಕೂಡಿಸ್ಬೇಡ್ರಿ. ಏನು ಮಾಡಬೇಕು? ಡೈರೆಕ್ಟ್ ಈ ಪಿ ಅಂದ್ರೆ 16, 27ರಾಗ 16 ಕಳೆದ್ರೆ ಎಷ್ಟಪ್ಪ? 11. ಡೈರೆಕ್ಟ್ ಇಷ್ಟ ಬರೀಬೇಕು.
ಎಕ್ಸ್ ಅಂತಂದ್ರೆ 24, 27ರಾಗ 24 ಕಳೆದ್ರೆ ಎಷ್ಟು 3. ನೆಕ್ಸ್ಟ್ ಬಿ ಅಂದ್ರೆ 2, 27ರಾಗ 2 ಕಳೆದ್ರೆ ಎಷ್ಟು 25. ಓ ಅಂದ್ರೆ 15, 27ರಾಗ 15 ಕಳೆದ್ರೆ ಎಷ್ಟು 12. ಈ ರೀತಿ ಡೈರೆಕ್ಟಾಗಿನ ಬರಿಬೇಕು ನೀವು, ಗೊತ್ತಾದ್ಲ? ಓಕೆ. 11 3 14, 14 2 16, 26, 26 25 ಅಂದ್ರೆ 31 51. ಎಸ್, ಇದು ಕೂಡ ಅಪೋಸಿಟ್ ಸಂಖ್ಯೆನ ಕೂಡ್ಸತ್ರ. ಹಂಗಾರೆ ಇದನ್ನು ನಾವು ಡೈರೆಕ್ಟಾಗಿನ ಕೂಡ್ಸೋಣ. ಇರಲಿ, ಒಂದು ಸ್ಟೆಪ್ ಹೆಚ್ಚಾದರೂ ಕೂಡ ನಾನು ನಿಮ್ಗೆ ಬರೋದು ತೋರಿಸ್ತೀನಿ. ವಿ ಅಂತಂದ್ರೆ 22, ಟಿ ಅಂದ್ರೆ 20, ಯು ಅಂದ್ರೆ 21, ಸಿ ಅಂದ್ರೆ 3. ಇದರ ಅಪೋಸಿಟ್ ಸಂಖ್ಯೆಗಳೇನು? 27ರಾಗ 22 ಕಳೆದ್ರೆ 5, 27ರಾಗ 20 ಕಳೆದ್ರೆ 7, 27ರಾಗ 21 ಕಳೆದ್ರೆ 6, 27ರಾಗ 3 ಕಳೆದ್ರೆ 24. ಎಷ್ಟಾಯ್ತು? 24 6 30, 35 42. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಇವನ್ನೆಲ್ಲ ಕೂಡಿಸಿದ್ರೆ ಎಷ್ಟು ಬಂತು? 42 ಬಂತು. ನೆಕ್ಸ್ಟ್ ಏನಾಗಿದೆ ಹಂಗಾರೆ ಇಲ್ಲಿ ಅಪೋಸಿಟ್ ಸಂಖ್ಯೆಗಳನ್ನು ಕೂಡಿಸಿದಾರೆ. ಓಕೆ. CLICHE ಎಂಬುದನ್ನು IHJAMF ಎಂದು ಬರೆಯಲಾಗುತ್ತದೆ. KINDLY ಎಂಬುದನ್ನು QEOBQZ ಎಂದು ಬರೆಯಲಾಗುತ್ತದೆ. ಅದೇ ತರ್ಕ ಅನುಸರಿಸಿ FUMBLE ಏನಂತ ಬರೀತಾರ ಅಂತ ಕೇಳ್ಯಾರ. ನೋಡ್ರಿ, ಇಲ್ಲೆಲ್ಲರಿ ಹಿಂಟ್ ಸಿಗತ್ತನ. ಕೊನೆಯದ್ದು ಮಾತ್ರ ಚೆಕ್ ಮಾಡ್ರಿ, ಯಾಕೆ ಕೊನೆಯ ಆಪ್ಷನ್ ಬೇರೆ ಬೇರೆ ಕಾಣಿಸತ್ತವ. ಇಲ್ಲಿ 2 ಸೇಮ್ದವು, ಕೊನೆ ಚೆಕ್ ಮಾಡ್ರಿ. ಇ ಇದ್ದದ್ದು ಎಫ್ ಆಗೈತಿ, ವಾಯ್ ಇದ್ದದ್ದು ಜಡ್ ಆಗೈತಿ. ಹಂಗಾರೆ ಇ ಇದ್ದದ್ದು ಏನಾಗಬೇಕು? ಎಫ್ ಆಗ್ಬೇಕು, ಹೌದಲ್ಲ? ಒಂದು ಪ್ಲೇಸ್ ಮುಂದೆ ಹೋಗ್ಬೇಕು. ಲಾಸ್ಟ್ ಎಫ್ ಎಲ್ಲೈತಿ? ಒಂದು ಆಪ್ಷನ್ ಒಳಗೈತಿ. ಮುಂದಿಂದ ಚೆಕ್ ಮಾಡೋ ಅವಶ್ಯಕತೆನೇ ಬರಲಿಲ್ಲ ನಮಗೆ. ಓಕೆ, ಇರಲಿ, ಪೂರ್ತಿ ಚೆಕ್ ಮಾಡ್ತಿದ್ರು ಕೂಡ ನೀವು ಮಾಡ್ಕೋಬೋದು, ಏನೋ ಪ್ರಾಬ್ಲಮ್ ಇಲ್ಲ. ಓಕೆ, ಪೂರ್ತಿನೂ ಚೆಕ್ ಮಾಡಿಬಿಡೋಣ. ಓಕೆ, ಬರ್ದು ನೋಡೋಣ. ಸಿ ಅಂದರೆ 3, ಎಲ್ ಅಂದ್ರೆ 12, ಐ ಅಂದ್ರೆ 9, ಸಿ ಅಂದ್ರೆ 3, ಎಚ್ ಅಂತಂದ್ರೆ 8, ಇ ಅಂದ್ರೆ 5. ಐ ಅಂದ್ರೆ 9, ಎಚ್ ಅಂತಂದ್ರೆ 8, ಜೆ ಅಂದ್ರೆ 10, ಎ ಅಂದ್ರೆ 1, ಎಮ್ ಅಂದ್ರೆ 13, ಎಫ್ ಅಂದ್ರೆ 6. ಓಕೆ, ಇಲ್ಲಿ +3 ಆಗಿದೆ, ಇಲ್ಲಿ -4 ಆಗಿದೆ. ಹಂಗಾರೆ ಇಲ್ಲಿ +1 ಆಗಿದೆ, ಇಲ್ಲಿ -2, ಇಲ್ಲಿ +5, ಇಲ್ಲಿ +1. ಹೌದಾ? ಹಂಗಾರೆ ಇದು ಎಲ್ಲ ಕಡೆನೂ ಹಂಗಾಗೈತೆ ನೋಡ್ರಿ. ಕೆ ಅಂದ್ರೆ 12, ಐ ಅಂದ್ರೆ 9, ಎನ್ ಅಂದ್ರೆ 14, ಟಿ ಅಂದ್ರೆ 4, ಎಲ್ ಅಂದ್ರೆ 12, ವಾಯ್ ಅಂದ್ರೆ 25. ಓಕೆ, ಕ್ಯೂ ಇಲ್ಲಿದೆ ನೋಡ್ರಿ. ಕ್ಯೂ ಅಂತಂದ್ರೆ 17, ಇ ಅಂತಂದ್ರೆ 5, ಓ ಅಂದ್ರೆ 15, ಬಿ ಅಂದ್ರೆ 2, ಕ್ಯೂ ಅಂದ್ರೆ 17, ಜೆಡ್ ಅಂದ್ರೆ 26. ಓಕೆ, ಇಲ್ಲಿ ಏನಾಗೈತೆ ನೋಡ್ರಿ, +5 ಆಗಿದೆ, ಇಲ್ಲಿ ಏನಾಗಿದೆ -4 ಆಗಿದೆ. ಏನು ಮಿಸ್ಟೇಕ್ ಮಾಡಿವ? ಇಲ್ಲಿ 3 ಓ ಇಲ್ಲಿ +6 ಆಗ್ಬೇಕು. ಇಲ್ಲಿ ಏನಾಗಬೇಕು? +6. ಇಲ್ಲಿ ಏನಾಗಿ ಕೆ ಅಂದ್ರೆ 11, ಸಾರಿ, ಕೆ ಅಂದ್ರೆ 11, ಕೆ ಅಂದ್ರೆ ಏನಾಗಬೇಕು? 11 ಆಗಬೇಕು. ಇದು 17 ಆಗ್ಬೇಕು, ಅಂದ್ರೆ ಇಲ್ಲಿ +6. ರೈಟ್. ಓಕೆ, ಇದೇನಾಗಬೇಕು? +1, ಇಲ್ಲಿ +2, ಇಲ್ಲಿ +5, ಇಲ್ಲಿ +1. ಸೇಮ್ ಇಲ್ಲಿ ಏನೇ ಪ್ಯಾಟರ್ನ್ ಫಾಲೋ ಆಗತೈತಿ, ಇಲ್ಲೂ ಕೂಡ ಅದೇ ಪ್ಯಾಟರ್ನನ್ನು ಫಾಲೋ ಆಗತ್ತೆ. ಸೊ ಇದೇ ರೀತಿ ಹಂಗಾರೆ ಇಲ್ಲಿ ಲಾಸ್ಟ್ನಾಗ +1 ಮಾಡ್ಕೊಂಡ್ಬಿಟ್ಟಿದ್ದಕ್ಕೆ ನಮಗೇನಾಗೈತಿ ಈ ಪ್ರಶ್ನೆ ತುಂಬ ಈಸಿಯಾಗಿ ಸಾಲ್ವ್ ಆಗಿ ಮುಗಿದಿತ್ತು. ಓಕೆ, ಇಲ್ಲೂ ಕೂಡ ನೀವೇನು ಮಾಡ್ಬೋದು? +6 -4 +1 -2 +5 +1 ಮಾಡ್ಕೊಂಡ್ರೆ ಏನು ಬರ್ತದೆ? ಅವಾಗೂ ಕೂಡ ಉತ್ತರ ಇದೇ ಬರ್ತದೆ. ಎಫ್ ಅಂತಂದ್ರೆ 6, 6 + 6 ಅಂದ್ರೆ 12, 12 ಅಂದ್ರೆ ಎಲ್. ಓಕೆ, ಯು -4, ಯು ಅಂದ್ರೆ 21, 21ರಾಗ 4 ಕಳೆದ್ರೆ ಎಷ್ಟು? 17, 17 ಅಂದ್ರೆ ಏನು ಬಂತು? ಕ್ಯೂ. ಎಮ್ ಅಂದ್ರೆ 13, 13 + 1 ಅಂದ್ರೆ 14, 14ಕ್ಕೆ 1 ಕೂಡ್ಸಿದ್ರೆ 14 ಅಂದ್ರೆ ಎನ್. ಬಿ ಅಂದ್ರೆ 2, 2ರಾಗ 2 ಕಳೆದ್ರೆ ಏನು ಬರಬೇಕು? 0 ಬರ್ತದೆ. 0 ಅಂತಂದ್ರೆ ಏನು ಕನ್ಸಿಡರ್ ಮಾಡ್ತೀವಿ ನಾವು? ಜೆಡ್. ಓಕೆ, ಇದು ಎಲ್ ಅದ. ಎಲ್ ಮುಂದೆ ಏನು ಮಾಡಬೇಕು? +5. ಎಲ್ ಅಂತಂದ್ರೆ 12, 12 + 5 ಅಂದ್ರೆ 17, 17 ಅಂದ್ರೆ ಏನು ಬರಬೇಕು? ಕ್ಯೂ. ಇ +1 ಅಂತಂದ್ರೆ ಏನು ಬರಬೇಕು? ಎಫ್. ಇದೇ ಉತ್ತರ ಬಂತು, ಹೌದಲ್ಲ? ಇದೇ ಉತ್ತರ ಸರಿಯಾದ ಉತ್ತರ ಆಗಿತ್ತು. ಬಟ್ ನಾವು ಇಷ್ಟೆಲ್ಲ ಚೆಕ್ ಮಾಡಬೇಕಾ? ಇಲ್ಲ, ಲಾಸ್ಟ್ನೇದು ಒಂದು ಚೆಕ್ ಮಾಡಿದ್ರೆ ಸಾಕಾಗಿತ್ತು. ಓಕೆ, ಪಿ ಅವರು ಆರ್ ಅವರ ಸಹೋದರಿ. ಸಹೋದರಿ ಅಂದ್ರೆ ಆಜು ಬಾಜು ಬರ್ತಾರೆ.
ಪಿ ಸಹೋದರಿ ಇದ್ದದಕ್ಕೆ ಅದನ್ನು ರೌಂಡ್ ಒಳಗೆ ಬಂದ್ ಮಾಡಿದ್ವಿ. ಓಕೆ, ಫೀಮೇಲ್ ಎಲ್ಲ ಹಾಕಿ ಅದಕ್ಕೆ. ಆರ್ ಅವರು ಕ್ಯೂ ಅವರ ತಂದೆ. ಆರ್ ಅದಾರಲ್ಲ ಇವರು ಯಾರ ತಂದೆ? ಇವರು ಕ್ಯೂ ಅವರ ತಂದೆ. ಪಿ ಅವರು ಆರ್ ಅವರ ಸಹೋದರಿ ಅಲ್ಲ, ಪಿ ಅವರು ಆರ್ ಅವರ ಸಹೋದರಿ. ಓಕೆ, ಆರ್ ಅವರು ಕ್ಯೂ ಅವರ ತಂದೆ. ಆರ್ ಅದಾರಲ್ಲ ಇವರು ಯಾರ ತಂದೆ? ಕ್ಯೂ ಅವರ ತಂದೆ. ಓಕೆ, ಎಸ್ ಅವರು ಕ್ಯೂ ಅವರ ಹೆಂಡತಿ. ಈ ಕ್ಯೂ ಅದಾರಲ್ಲ ಇವ್ರ ಹೆಂಡತಿ ಯಾರು? ಎಸ್. ಇವ್ರ ಹೆಂಡತಿ ಯಾರು? ಎಸ್. ಇವ್ರ ಹೆಂಡತಿ ಅಂದರೆ ಇವ್ರ ಗಂಡ. ಅದಕ್ಕೋಸ್ಕರ ಇವ್ರನ್ನ ಏನು ಮಾಡಿದ್ವಿ? ಮೇಲನ್ನು ಮಾಡಿದ್ವಿ. ಇವ್ರನ್ನ ಬಾಕ್ಸ್ ಒಳಗೆ ಬಂದ್ ಮಾಡಿದ್ವಿ. ನೆಕ್ಸ್ಟ್ ಟಿ ಅವರು ಎಸ್ ಅವರ ಮಗಳು. ಈ ಟಿ ಇದಾರಲ್ಲ ಇವ್ರು ಯಾರ ಮಗಳು? ಎಸ್ ಅವರ ಮಗಳು. ಓಕೆ, ಹಾಗಾದರೆ ಪಿ ಅವರು ಟಿಗೆ ಹೇಗೆ ಸಂಬಂಧಿಸಿದ್ದಾರೆ? ಏನಾಗಬೇಕು? ತಂದೆಯ ಸಹೋದರಿ. ಹೌದಲ್ಲ? ಪಿ ಎ ಟಿ ಹೆಂಗಾಗಬೇಕು? ತಂದೆಯ ಸಹೋದರಿ. ಓಕೆ, ಕೆಳಗಿನ ವರ್ಗಗಳ ನಡುವಿನ ಸಂಬಂಧವನ್ನು ಅತ್ಯುತ್ತಮವಾಗಿ ವಿವರಿಸುವ ವೆನ್ ರೇಖಾಚಿತ್ರ ಬರೀ. ದ್ರಾಕ್ಷಿಗಳು ಹಸಿರು ಮೇಜು. ಹಂಗಾರೆ ದ್ರಾಕ್ಷಿಗಳು ಕೆಲವೊಂದಿಷ್ಟು ದ್ರಾಕ್ಷಿಗಳು ಹಸಿರು ಇರ್ತಾವೆ, ಕೆಲವೊಂದಿಷ್ಟು ಕೆಂಪು ಇರ್ತಾವೆ. ಹೌದಾ? ಹಂಗಾರೆ ಕೆಲವು ದ್ರಾಕ್ಷಿಗಳು ಹತ್ತಿದ ಮೇಜು ಇದಕ್ಕೇನು ಸಂಬಂಧ ಇಲ್ಲ, ಅದಕ್ಕೆ ಸಪ್ರೇಟ್ ಬರಬೇಕು. ಹಂಗಂದ್ರೆ ಯಾವ ಆಪ್ಷನ್? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ವಿಶಿಷ್ಟ ಭಾಷೆ ಸಂಖ್ಯೆಯಲ್ಲಿ ಕ್ಯಾನ್ ಐ ಗೋ ಎಂಬುದನ್ನು PRNTGS ಎಂದು ಸಂಕೇತಿಸಲಾಗಿದೆ. ಹೀ ಕ್ಯಾನ್ ಸ್ವಿಮ್ ಎಂಬುದನ್ನು LIEDPR ಎಂದು ಸಂಕೇತಿಸಲಾಗಿದೆ. ಓಕೆ, ಹಾಗಾದರೆ ಕ್ಯಾನ್ ಎಂಬುದನ್ನು ಹೇಗೆ ಸೂಚಿಸ್ತಾರೆ ನೋಡ್ರಿ? ಇಲ್ಲೂ ಕ್ಯಾನ್ ಅದ, ಇಲ್ಲೂ ಕ್ಯಾನ್ ಅದ. ಎರಡೂದ್ರಾಗ ಕಾಮನ್ ಆಗಿ ಕ್ಯಾನ್ ಅದ. ಅದನ್ನು ಬಿಟ್ಟು ಬೇರೆ ಏನೂ ಕಾಮನ್ ಇಲ್ಲ ಇದ್ರೊಳಗೆ. ಹಂಗಾರೆ ಇವು ಎರಡೂದ್ರಾಗ ಸಾಮಾನ್ಯ ಏನೈತೆ ನೋಡ್ರಿ? ಇಲ್ಲೂ PR ಅದ, ಇಲ್ಲೂ PR ಅದ. ಹಂಗಾರೆ ಕ್ಯಾನ್ ಅಂದ್ರೆ ಏನತ್ರ ಅರ್ಥ? PR. ಎರಡೂದ್ರಾಗ ಇಲ್ಲೂ ಕ್ಯಾನ್ ಐತಿ, ಇಲ್ಲೂ ಕ್ಯಾನ್ ಐತಿ. ಹಂಗಾರೆ ಇದ್ರೊಳಗೂ ಸೇಮ್ ಇರುವಂತಹದ್ದು ಯಾವುದು? PR. ಹಂಗಾರ ಅದೇ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಒಂದು ಸಾಲಿನಲ್ಲಿ EFGHKL ಮತ್ತು N ಎಂಬ 7 ಜನರು ಉತ್ತರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ಆ ಕಡೆ ಉತ್ತರಕ್ಕೆ ಮುಖ ಮಾಡಿ ಕುಂತಾರವ್ರು. H ಅವರ ಎಡಕ್ಕೆ ಯಾರೂ ಕುಳಿತಿಲ್ಲ. Hನ ಎಡಕ್ಕೆ ಯಾರೂ ಕುಂತಿಲ್ಲ ಅಂದ್ರೆ H ಲಾಸ್ಟ್ ಇಲ್ಲಿ. ಓಕೆ, H ಮತ್ತು F ಅವರ ನಡುವೆ ಕೇವಲ 4 ಜನರು ಕುಳಿತಿದ್ದಾರೆ. H ಮತ್ತು F ನಡುವೆ ಎಷ್ಟು ಮಂದಿ ಕುಂಡಿರ್ಬೇಕು? ಈ ಕಡೆ ಯಾರು ಕುಂತಿಲ್ಲ ಅಂದ್ರೆ ಈ ಕಡೆ 1 2 3 4 ಜನ ಕುಂತರು. ಇಲ್ಲಿ ಯಾರು ಕುಂಡಿರ್ತಾರೋ? F ಕುಂಡಿರ್ತಾರೆ. ಓಕೆ, ಇಷ್ಟಾಯ್ತು. ಮುಂದಿನದ N ಅವರ ಬಲಕ್ಕೆ ಕೇವಲ 3 ಜನ ಕುಳಿತಿದ್ದಾರೆ. N ನ ಬಲಕ್ಕೆ ಎಷ್ಟು ಮಂದಿ ಕೂಡ್ಬೇಕಪ್ಪ? 3 ಜನ. 1 2 3 4 5 6 7 ಟೋಟಲ್ 7 ಜನ ಇದ್ರಲ್ಲ, 7 ಜನ ಇದ್ರು. N ನ ಬಲಕ್ಕೆ ಎಷ್ಟು ಮಂದಿ ಕುಂಡಿರ್ಬೇಕು? 3 ಮಂದಿ. 1 2 3 ಮಂದಿ ಕುಂಡಿರ್ಬೇಕಂದ್ರೆ N ಎಲ್ಲಿ ಕೂಡಿರ್ಬೇಕು? ಇಲ್ಲೇ ಕೂಡ್ಬೇಕು. ಓಕೆ, KL ಅವರ ತಕ್ಷಣದ ಎಡಕ್ಕೆ ಕುಂತಾರ. ತಕ್ಷಣದ ಎಡಕ್ಕೆ ಕುಂಡ್ರಕ್ಕೆ ಜಾಗ ಎಲ್ಲಿ? ಆಜು ಬಾಜು ಕುಂಡ್ರಕ್ಕೆ ಇಲ್ಲೇ ಐತ್ಲಾ. ಹಂಗಾರೆ ಅದಕ್ಕೆ KL ತಕ್ಷಣ ಎಡಕ್ಕೆ ಕೂತ್ರು. G ಅವರು N ತಕ್ಷಣದ ಹೊರೆಯವರಲ್ಲ, ನೆರೆ ಹೊರೆಯವರಲ್ಲ. G N ಬಾಜು ಕುಂಡ್ರು ಹಂಗಿಲ್ಲ ಅಂತ ಹೇಳ್ತಾರೆ. ಹಂಗಾರೆ G ಎಲ್ಲಿ ಕುಂಡಿರ್ತಾನ? ಇಲ್ಲಿ ಕುಂಡಿರ್ತಾನೆ. ಉಳಿದುದು ಒಂದು E, ಅದೆಲ್ಲಿ ಬರ್ತೈತಿ? ಇಲ್ಲಿ ಬರ್ತೈತಿ. G ಅವರ ಎಡಕ್ಕೆ 4ನೇ ಸ್ಥಾನದಲ್ಲಿ ಯಾರು ಕುಂತಾರ? G ಅವರ ಎಡಕ್ಕೆ 4ನೇ ಸ್ಥಾನ. 1 2 3 4. 4ನೇ ಸ್ಥಾನಕ್ಕೆ ಯಾರು ಕುಂತಾರಪ್ಪ? L ಕುಂತಾರ. ಆಪ್ಷನ್ A ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ER 32, DS 34, XW 54, WX 56 ಎಂಬುದಕ್ಕೆ ಸಂಬಂಧಿಸಿದೆ. ಓಕೆ, ಹಾಗಾದರೆ ಅದೇ ತರ್ಕ ಅನುಸರಿಸಿ ZB ಎಂಬುದು 78 ಎಂಬುದು ಯಾವುದಕ್ಕೆ ಸಂಬಂಧಿಸಿತಿ ಅಂತ ಕೇಳ್ಯಾರ. ನೋಡ್ರಿ ಏನಾಗತ್ತೈತಿ ಇಲ್ಲಿ? E ಇದ್ದದ್ದು D ಆಗೈತೆ ಅಂದ್ರೆ -1 ಆಗೈತೆ. R ಇದ್ದದ್ದು S ಆಗೈತೆ ಅಂದ್ರೆ +1 ಆಗೈತೆ. 3 ಇದ್ದದ್ದು ಆ್ಯಸ್ ಇಟ್ ಈಸ್ ಐತೆ ಹಂಗಾರೆ 0. 2 ಇದ್ದದ್ದು 4 ಆಗೈತೆ ಅಂದ್ರೆ +2 ಆಗೈತೆ. ನೋಡ್ರಿ ಇಲ್ಲಿ ನೋಡ್ರಿ, X ಇದ್ದದ್ದು W -1, W ಇದ್ದದ್ದು X +1, 5 ಇದ್ದದ್ದು 5 ಐತಿ +0, 4 ಇದ್ದದ್ದು 6 ಆಗೈತೆ ಅಂದ್ರೆ +2. ಇಲ್ಲೂ ಅದ ಪ್ಯಾಟರ್ನ್ ಫಾಲೋ ಆಗೈತಿ. ಹಂಗಾರೆ ಇಲ್ಲೂ ಕೂಡ ಅದನ್ನ ಮಾಡ್ಬೇಕಲ್ಲ. Z -1 ಅಂದ್ರೆ Y, B +1 ಅಂದ್ರೆ C. 7 ಆ್ಯಸ್ ಇಟ್ ಈಸ್ 7ಕ್ಕೆ 0 ಕೂಡಿಸಿದ್ರೆ 7ಕ್ಕೆ 0 ಕೂಡಿಸಿದ್ರೆ 7, 8ಕ್ಕೆ 2 ಕೂಡಿಸಿದ್ರೆ 10 ಆಕತಿ. 10 ಅಂದ್ರೆ ಇಲ್ಲೊಂದು ಕೈಲ ಬರ್ತೈತಿ 80 ಆಕತಿ. ಹಂಗಾರೆ YC 8 0. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಓಕೆ, ನೆಕ್ಸ್ಟ್ ಟ್ರೆಷರ್ ಎಂಬ ಪದದಲ್ಲಿನ ಪ್ರತಿಯೊಂದು ಅಕ್ಷರಗಳನ್ನು ಇಂಗ್ಲಿಷ್ ವರ್ಣಮಾಲೆಯ ಹಿಮ್ಮುಖ ಕ್ರಮದಲ್ಲಿ ಜೋಡಿಸಿದರೆ, ರಿವರ್ಸ್ ಆರ್ಡರ್ ಜೋಡಿಸಿದರೆ ಎಷ್ಟು ಸ್ಥಾನಗಳು ಬದಲಾಗದೆ ಹಾಗೆ ಉಳಿತದ?
ಟಿ ಅಂದ್ರೆ 20, ಆರ್ ಅಂದ್ರೆ 18, ಇ ಅಂದ್ರೆ 5, ಎ ಅಂದ್ರೆ 1, ಎಸ್ ಅಂದ್ರೆ 19, ಯು ಅಂದ್ರೆ 21, ಆರ್ ಅಂದ್ರೆ 18, ಇ ಅಂದ್ರೆ 5. ಓಕೆ, ನೀವು ಇದೇ ರೀತಿ ಬರಿಬೇಕು. ಓಕೆ, ನೆಕ್ಸ್ಟ್ ಈಗ ಇನ್ನೇನು ಮಾಡಬೇಕು, ಉಲ್ಟಾ ಬರಿಬೇಕು. ಉಲ್ಟಾ ಅಲ್ಫಾಬೆಟ್ ಒಳಗೆ ಜೋಡಿಸ್ಬೇಕಂತ ಹೇಳ್ಯಾರ. ಹಂಗಾರೆ ಉಲ್ಟಾ ಅಲ್ಫಾಬೆಟ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗೈತಿ, ದೊಡ್ಡದ್ರಿಂದ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ 21, ಆಮೇಲೆ 20, ಆಮೇಲೆ 19, 18 ಎರಡು ಸಲ ಅದ, ಅದಕ್ಕೆ 18 ಎರಡು ಸಲ ಬರೆದ್ರಿ. ಆಮೇಲೆ 5 ಎರಡು ಸಲ ಅದ, 5 ಎರಡು ಸಲ ಬರೆದ್ರಿ. ಲಾಸ್ಟ್ ಒಂದು ಯಾವರೇ ಸೇಮ್ ಕಾಣಿಸತ್ತವು, ಯಾವ ಸೇಮ್ ಇಲ್ಲ. ಹಂಗಾರೆ ಆಪ್ಷನ್ 2 0 ಸರಿಯಾದ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಸಿ ಇದ್ದದ್ದು ಜಿ ಆಗಿತ್ತು. ಏನಾಗಿತ್ತು ನೋಡ್ರಿ, 3, 5, 1, 7, 9, 5. ಹಂಗಾರೆ ಏನಾಗೈತೆ +4 +4 +4. ಇಲ್ಲೂ ಹಂಗಾಗೈತೆ ನೋಡ್ರಿ. ಕೆ ಅಂದ್ರೆ 11, ಎಮ್ ಅಂದ್ರೆ 13, ಐ ಅಂದ್ರೆ 9. ಇಲ್ಲೂ +4 +4 +4. ರೈಟ್. ಹಂಗಾರೆ ಇಲ್ಲೂ ಕೂಡ ಏನಾಗಬೇಕು +4. ಓ ಅಂದ್ರೆ 15, 15 + 4 19. 19 ಅಂತಂದ್ರೆ ಏನು ಬರಬೇಕು, ಎಸ್ ಬರಬೇಕು. ಓಕೆ, ನೆಕ್ಸ್ಟ್ ಕ್ಯೂ. ಕ್ಯೂ ಅಂದ್ರೆ 17, 17 + 4 21, 21 ಅಂದ್ರೆ ಏನು ಬರಬೇಕು, ಯು ಬರಬೇಕು. ನೆಕ್ಸ್ಟ್ ಎಮ್ ಅಂದ್ರೆ 13, 13 + 4 ಅಂದ್ರೆ 17, 17 ಅಂದ್ರೆ ಏನು ಬರಬೇಕು, ಕ್ಯೂ ಬರಬೇಕು. ಓಕೆ, +4 +4 ಆಗತ್ತೈತಿ ಎಲ್ಲ ಕಡೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಆರದ ಒಂದು ಪ್ಲೇಸ್ ಎಡಗಡೆ ಶಿಫ್ಟ್ ಆಗಿದೆ, ಅದರ ಮುಂದೆ ಎ ಬಂದದ. ಓಕೆ, ನೆಕ್ಸ್ಟ್ ಇಲ್ಲಿ ಆರ್ ಇಲ್ಲಿತ್ಲ ಇದೇನಾಗೈತಿ 2 ಸ್ಥಾನ ಶಿಫ್ಟ್ ಆಗೈತಿ, ಅದ್ರ ಮುಂದೆ ಎ ಅದ, ಹಿಂದೆ ಎಂ ಬಂದದ. ಓಕೆ, ಹಂಗಾರೆ ಈಗ ಆರ್ ಇದ್ದದ್ದು 1 ಸ್ಥಾನ ಪ್ಲೇಸ್ ಶಿಫ್ಟ್ ಆಗೈತಿ. ಹಂಗಾರೆ ಇಲ್ಲಿ ಆರ್ ಏನು ಮಾಡತೈತಿ, ಮೊದಲೇಗೆ 1 ಸ್ಥಾನ ಶಿಫ್ಟ್ ಆಗ್ತೈತಿ, ಆಮೇಲೆ 2 ಸ್ಥಾನ ಶಿಫ್ಟ್ ಆಗ್ತೈತಿ, ಆಮೇಲೆ 1 ಸ್ಥಾನ ಶಿಫ್ಟ್ ಆಗೈತಿ, ಆಮೇಲೆ 2 ಸ್ಥಾನ ಶಿಫ್ಟ್ ಆಗತ್ತೈತಿ. ಹೌದಲ್ಲ, ಇಲ್ಲಿ ಮೊದಲಿಗೆ 1 ಸ್ಥಾನ ಶಿಫ್ಟ್ ಆಯಿತು, ಇಲ್ಲಿ 2 ಸ್ಥಾನ ಶಿಫ್ಟ್ ಆಯ್ತು. ಈಗ 1 ಸ್ಥಾನ ಶಿಫ್ಟ್ ಆಗೈತಿ, ಇನ್ನು ಎಷ್ಟು ಸ್ಥಾನ ಶಿಫ್ಟ್ ಆಕೈತಿ, 2 ಸ್ಥಾನ ಶಿಫ್ಟ್ ಆಕೈತಿ. ಹಂಗಾರೆ ಆರ್ ಇಲ್ಲಿ ಬರ್ತೈತಿ. ಆರ್ ಇಲ್ಲಿ ಎಲ್ಲೈತಿ, ಇದ್ರಾಗಿಲ್ಲ, ಇದ್ರೊಳಗಿಲ್ಲ, ಕ್ಯಾನ್ಸಲ್ ಆಯ್ತು. ಆರ್ ಮುಂದೆ ಏನೈತಿ ಪ್ರತಿ ಸಲ ನೋಡ್ರಿ, ಆರ್ ಮುಂದೆ ಎ ಅದ, ಆರ್ ಮುಂದೆ ಎ ಅದ. ಹಂಗಾರೆ ಆರ್ ಮುಂದೆ ಇಲ್ಲಿ ಏನು ಬರಬೇಕು, ಎ ಬರಬೇಕು. ಯಾವ ಆಪ್ಷನ್ ಐತಿ, ಆಪ್ಷನ್ 1 ಮಾತ್ರ ಐತಿ. ಇಲ್ಲಿ ಆರ್ ಮುಂದೆ ಎಂ ಬಂದದ, ಸೊ ಇದೇನಾಗಬೇಕು, ಹಿಂದೆ ಬರಬೇಕಾಗಿತ್ತು. ಸೊ ಇದು ಕ್ಯಾನ್ಸಲ್. ನಮಗಿಷ್ಟ ಸಾಕು ಹಿಂಟು, ಮುಂದಿನ ಚೆಕ್ ಮಾಡೋ ಅವಶ್ಯಕತೆ ಬರೋದೇ ಇಲ್ಲ ನಮಗೆ. ಓಕೆ ಓಕೆ, ಭಾಗಿಸು ಇದ್ದಲ್ಲಿ ಗುಣಿಸು ಮಾಡಿರಿ ಅಂತ ಹೇಳ್ಯಾರ. ಓಕೆ, ಮುಗದ ಹೋಯ್ತು ಪ್ರಶ್ನೆ. ಇದು ಒಂದೇ ಚೇಂಜ್ ಮಾಡ್ಬೇಕು ನಾವು. ಭಾಗಿಸು ಇದ್ದಲ್ಲಿ ಏನು ಮಾಡೋದು, ಗುಣಿಸು. ಗುಣಿಸು ಇದ್ದಲ್ಲಿ ಭಾಗಿಸು. 3 1 3 1 ಎಷ್ಟು ಬಂತು, 1. 11 4 44. ಪ್ಲಸ್ ಐತಿ ಪ್ಲಸ್, ಇಲ್ಲಿ ಮೈನಸ್ ಐತಿ -1. +1 -1 0. 44ಕ್ಕೆ 44 ಉಳಿತು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿತ್ತು. ಓಕೆ, ABLMNST ಎಂಬ 7 ಜನ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತಿದ್ದಾರೆ. ಅವರು ಮುಂದೇನು ಕೊಟ್ಟರೆ ನೋಡೋಣ. ಎನ್ ಅವರ ಬಲಕ್ಕೆ ಯಾರು ಕುಳಿತಿಲ್ಲ. ಹಂಗಾರೆ ಎನ್ ಬಲಕ್ಕೆ ಯಾರು ಕುಂತಿಲ್ಲ ಅಂದರೆ ಎನ್ನ ಲಾಸ್ಟ್ ಈ ಕಡೆ, ಎಲ್ಲರೂ ಈ ಕಡೆನ ಕುಂಡಿರ್ಬೇಕೇನು. ಓಕೆ, ಎನ್ ಮತ್ತು ಎಸ್ ಅವರ ನಡುವೆ ಕೇವಲ 3 ಮಂದಿ ಕುಳಿತಿದ್ದಾರೆ. ಹಂಗಾರೆ 3 ಮಂದಿನೂ ಕುಂಡ್ರಿಸ್ಬಿಡೋಣ ಎನ್ ಮತ್ತು ಎಸ್ ನಡುವೆ. ಓಕೆ, ಎಸ್ ಮತ್ತು ಟಿ ಅವರ ನಡುವೆ ಕೇವಲ 2 ಮಂದಿ ಕುಳಿತಿದ್ದಾರೆ. ಎಸ್ ಮತ್ತು ಟಿ ಈಗ ಆಲ್ರೆಡಿ 1 2 3 4 5 ಆಗ್ಯಾರು. ಹಂಗಾರೆ ಈ ಕಡೆ ಎಷ್ಟು ಜನ ಇರ್ತಾರೇನ, 2 ಜನ. ಯಾಕಂದ್ರೆ ಟೋಟಲ್ ಇವ್ರು ಇರೋರ 7 ಜನ. ಓಕೆ, ಎಸ್ ಮತ್ತು ಟಿ ಅವರ ನಡುವೆ 2 ಮಂದಿ ಕುಂಡಿರ್ಬೇಕು. ಈ ಕಡೆ ಅಂತೂ 2 ಮಂದಿ ಕುಂಡ್ರಕ್ಕಾಗಿಲ್ಲ. ಹಂಗಾರೆ ಎಸ್ ಮತ್ತು ಟಿ ನಡುವೆ ಎಷ್ಟು ಮಂದಿ ಕೂತರು, 2 ಜನ ಕುಳಿತರು. ಓಕೆ, ಎಂ ಅವರು ಎಲ್ ಅವರ ಎಡಕ್ಕೆ 3ನೇ ಸ್ಥಾನದಲ್ಲಿ ಕೂತಿದ್ದಾರೆ. ಈ ಎಂ ಅದಲ್ಲ ಇವ ಎಲ್ನ ಎಡಕ್ಕೆ 3ನೇ ಸ್ಥಾನದೊಳಗೆ ಕೂತಾನ. ಓಕೆ, ಎ ಅವರು ಎಲ್ ಅವರ ತಕ್ಷಣದ ಬಲಕ್ಕೆ ಕೂತಿದ್ದಾರೆ. ಹಂಗಾರೆ ಎ ಎಲ್ಲ ತಕ್ಷಣದ ಬಲಕ್ಕೆ ಕೂಡ್ಬೇಕು. ಓಕೆ, ಇಲ್ಲಿ ನೋಡ್ರಿ, ಎಲ್ ಇಲ್ಲಿ ಕುಂತ್ರ ಈ ಕಡೆ 1 2 3 ಸ್ಥಾನ ಇಲ್ಲಿ ಹಾಕವು. ಆಮೇಲೆ ಇಲ್ಲಿ ಎಮ್ ಇಲ್ಲಿ ಕುಂಡಿರ್ತಾನೋ, ಇಲ್ಲಿ ಕುಂಡ್ರಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಎಲ್ ಇಲ್ಲಿ ಕುಂತಂದ್ರೆ 1 2 3ನೇ ಸ್ಥಾನಕ್ಕೆ ಯಾರು ಕುಂಡಿರ್ತಾರೋ, ಎಮ್ ಕುಂಡಿರ್ತಾರೆ. ಈಗ ಎಲ್ ಇಲ್ಲಿ ಕುಂತ್ರ ಎಮ್ ಇಲ್ಲಿ ಕುಂಡ್ರ ಚಾನ್ಸ್ ಐತಿ. ಓಕೆ, ಏನದ ಪ್ರಶ್ನೆ ನೋಡ್ರಿ, ಎ ಅವರು ಎಲ್ ಅವರ ತಕ್ಷಣದ ಬಲ ಕುಂಡಿರ್ಬೇಕು. ಎ ಎಲ್ಲದ ಬಾಜು ಕುಂಡಿರ್ಬೇಕಂತಂದ್ರೆ ಏನಾಗಬೇಕು, ಎ ಇಲ್ಲೇ ಬರ್ಬೇಕು. ಹೌದಿಲ್ಲ, ಎ ಎಲ್ಲದ ಬಾಜು ಕುಂಡಿರ್ಬೇಕಂದ್ರೆ ಎ ಏನು ಮಾಡಬೇಕು, ಇದೇ ಪ್ಲೇಸ್ ಒಳಗೆ ಬರ್ಬೇಕು. ಯಾಕಂದ್ರೆ ಈ ಪ್ಲೇಸ್ ಈ ಕಂಡೀಷನ್ ನಾವು ಸ್ಯಾಟಿಸ್ಫೈ ಮಾಡ್ಬೇಕಂದ್ರೆ ಇದನ್ನು ಮಾಡೋಕ್ಕಾಗಂಗಿಲ್ಲ. ಯಾಕೆ, ನಾವು ಏನರೇ ಒಂದು ವೇಳೆ ಎಲ್ಲನ್ನು ಇಲ್ಲಿ ಕುಂಡ್ರಿಸಿದ್ವಿ ಅಂದ್ರೆ ಈ ಎ ಇವನು ಬಲಕ್ಕೆ ಕುಂಡ್ರಕ್ಕೆ ಜಾಗನೇ ಇಲ್ಲ. ಯಾಕೆ, ಇಲ್ಲಿ ಯಾರದಾರ, ಟಿ ಅದಾರ.
ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಎಲ್ ಇಲ್ಲಿ ಕುಂಡ್ರಿಸ್ತೀವಿ, ಮೂರನೇ ಸ್ಥಾನಕ್ಕೆ ಎಮ್ ಅನ್ನು ಕುಂಡ್ರಿಸಿದ್ವಿ, ಎನ ಎಲ್ ಬಲಕ್ಕೆ ಕುಂಡ್ರಿಸಿದ್ವಿ. ಓಕೆ, ಇನ್ನು ಉಳಿದದ್ದು ಯಾರು, ಉಳಿದದ್ದು ಬಿ ಒಬ್ಬ, ಬಿನ ಎಲ್ಲಿ ಕುಂಡ್ರಿಸ್ತೀವಿ, ಇಲ್ಲಿ ಕೂಡಿಸಿದ್ವಿ. ಓಕೆ, ಬಿ ಮತ್ತು ಟಿ ಅವರ ನಡುವೆ ಎಷ್ಟು ಜನ ಮಂದಿ ಕುಳಿತಿದ್ದಾರೆ, ಬಿ ಮತ್ತು ಟಿ ನಡಕ್ಕೆ 1 2 3, ಬಿ ಮತ್ತು ಟಿ ನಡಕ್ಕೆ ಎಷ್ಟು ಜನ ಅದಾರ, 1 2 3 ಜನ ಅದರ. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, ಎಷ್ಟು ಸಂಖ್ಯೆ ಅದಾವ ನೋಡ್ರಿ ಇಲ್ಲಿ, ಎಷ್ಟು ಆಲ್ಫಾಬೆಟ್ಸ್, 1 2 3 4 5 6 7 8 9 10 11 12 13 14 15 16 17 18 19 20 ಲೀಟರ್ಸ್ ಅದಾವ. ಓಕೆ, 20 ಅಂದ್ರೆ ಇನ್ನೇನು ಮಾಡೋಣ, 5 5 ಗುಂಪು ಮಾಡೋಣ. 5 1 2 3 4 5 1 2 3 4 5 5. ಓಕೆ, ಏನಾಗತ್ತೈತೆ ನೋಡ್ರಿ ಇಲ್ಲಿ, ಎನ್ ಇಲ್ಲಿ ಐತಿ, ಎರಡನೇ ಸ್ಥಾನದಾಗ ಇಲ್ಲಿ ಇಲ್ಲ, ಇದು ಕೂಡ ಇಲ್ಲ, ಎನ್ ಆಗತ್ತಿಲ್ಲ. ಎನ್ ಓ ಪಿ ಕ್ಯೂ. ಓಕೆ, ಇಲ್ಲಿ ಹಿಂಗೆ ಆಗತ್ತೈತೆ ನೋಡ್ರಿ, ಏನಾಗತ್ತೈತೆ ಅಂದ್ರೆ ಅಲ್ಟರ್ನೇಟ್ ಸ್ಥಾನ ಎನ್ ಓ, ಹಂಗಾರೆ ಇದ್ರ ನೆಕ್ಸ್ಟ್ ಏನು ಬರ್ಬೇಕು ಇಲ್ಲಿ, ಪಿ ಅಲ್ಟರ್ನೇಟ್ ಜಾಗದಾಗ ಪಿ, ಇಲ್ಲಿ ಕ್ಯೂ ಆರ್ ಎಸ್ ಟಿ, ಹಂಗಾರೆ ಇಲ್ಲಿ ಏನು ಬರ್ತೈತಿ, ಯು. ಓಕೆ, ನೆಕ್ಸ್ಟ್ ಇಲ್ಲಿ ಜೆ ಕೆ, ಹಂಗಾರೆ ಇದ್ರ ಹಿಂದೆ ಏನು ಬರ್ಬೇಕು, ಇಲ್ಲಿ ಐ ಬರ್ಬೇಕು, ಹೌದಲ್ಲ, ಐ ಜೆ ಕೆ ಎಲ್ ಎಮ್, ಇಲ್ಲಿ ಏನು ಬರಬೇಕು, ಎನ್ ಓ ಪಿ ಕ್ಯೂ ಆರ್. ಓಕೆ, ಯು ವಿ ಡಬ್ಲ್ಯೂ, ಇಲ್ಲಿ ಏನು ಬರಬೇಕು, ಡಬ್ಲ್ಯೂ. ಅಲ್ಟರ್ನೇಟ್ ಸ್ಥಾನಗಳು ಬಿಟ್ಬಿಟ್ಟು ಐ ಪಿ ಎನ್ ಯು ಡಬ್ಲ್ಯೂ, ಐ ಪಿ ಎನ್ ಯು ಡಬ್ಲ್ಯೂ ಇಲ್ಲಿದೆ, ಇಲ್ಲದ. ಹಂಗಾರೆ ಏನಾಗತ್ತೈತಿ ಇಲ್ಲಿ, ಅಲ್ಟರ್ನೇಟ್ ಸ್ಥಾನ ಬಿಟ್ಟು +1 ಹಾಕೋತ ಹೊಂಟದ. ಓಕೆ, ನೆಕ್ಸ್ಟ್, ಅಕ್ಷರಗುಚ್ಛಗಳ ಪೈಕಿ ಒಂದು ಅಕ್ಷರಗುಚ್ಛ ಗುಂಪಿಗೆ ಸೇರೋದಿಲ್ಲ, ಹಂಗಾರೆ ಅದು ಯಾವುದು ನೋಡ್ರಿ. ಡಬ್ಲ್ಯೂ ಅಂದ್ರೆ 23, ಎಕ್ಸ್ ಅಂತಂದ್ರೆ 24, ಕ್ಯೂ ಅಂದ್ರೆ 17, ಜೆ ಅಂದ್ರೆ 10, ಎಮ್ ಅಂದ್ರೆ 13, ಎಸ್ ಅಂದ್ರೆ 19, ಇ ಅಂದ್ರೆ 5, ಎಚ್ ಅಂತಂದ್ರೆ 8, ಎನ್ ಅಂತಂದ್ರೆ 14, ಕೆ ಅಂದ್ರೆ 11, ಎನ್ ಅಂದ್ರೆ 14, ಟಿ ಅಂದ್ರೆ 20. ಓಕೆ, ಇಲ್ಲಿ ಏನಾಗೈತಿ, +1 -7. ಓಕೆ, ಇಲ್ಲಿ +3 +6, ಇಲ್ಲಿ +3 +6, ಇಲ್ಲಿ +3 +6, ಇಲ್ಲಿ +3 +6 ಆಗತ್ತೈತಿ ಎಲ್ಲ ಕಡೆ, ಆದರೆ ಇಲ್ಲಿ ಮಾತ್ರ +1 -7 ಆಗತ್ತದ. ಸೊ ಇದು ಈ ಗುಂಪಿಗೆ ಸೇರುವುದಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗಿತ್ತು ನೋಡ್ರಿ, 12 31 ಆಗತ್ತೆ ಹೊಂಟದ. ಓಕೆ, ನೋಡೋಣ. 12 31 59 114 214. ಏನಾಗಿತ್ತು ಇಲ್ಲಿ ಡಿಫ್ರೆನ್ಸ್ ನೋಡೋಣ. ಡಿಫ್ರೆನ್ಸ್ 19, ಇಲ್ಲಿ ಡಿಫ್ರೆನ್ಸ್ 9ರಾಗ 1 ಹೋದ್ರೆ 8 28, ಇಲ್ಲಿ ಎಷ್ಟಾಗ್ತತಿ 41 14 55, ಇಲ್ಲಿ 0 10 100. ಹಂಗಾರೆ ಇಲ್ಲಿ ಏನು ಬರಬೇಕು, ಚೆಕ್ ಮಾಡ್ಬೇಕು ನಾವು, ನೋಡೋಣ. ಮತ್ತು ಇನ್ನೊಂದು ವ್ಯತ್ಯಾಸ ಐತೆನಾ, 19 ಇಲ್ಲಿ ಎಷ್ಟೈತಿ 9, ಇಲ್ಲಿ 27, ಇಲ್ಲಿ 45. ಇದು ವ್ಯತ್ಯಾಸ 9 1 9, 9 3 27, 9 5 45 ಆಗತ್ತೈತಿ. ಹಂಗಾರೆ 9ರ ಮಗ್ಗಿ ಇಲ್ಲಿ ಬೆಸ ಸಂಖ್ಯೆಯಿಂದ ಗುಣಾಕಾರ ಆಗತ್ತೈತಿ. ಹಂಗಾರೆ ಇಲ್ಲಿ ಏನಾಗಬೇಕು, 9 7 63 ಕೂಡಿಸ್ಬೇಕು. ಇದಕ್ಕೆ 63 ಕೂಡಿಸಿದ್ರೆ 163, 214ಕ್ಕೆ 163 ಕೂಡಿಸ್ಬೇಕು. 214ಕ್ಕೆ 163 ಕೂಡಿಸಿದ್ರೆ ಎಷ್ಟಾಯ್ತು, 377. ಓಕೆ, ಫಸ್ಟ್ ಡಿಫ್ರೆನ್ಸ್ ಚೆಕ್ ಮಾಡಿದ್ವಿ, ಆಮೇಲೆ ಡಿಫ್ರೆನ್ಸ್ ಚೆಕ್ ಮಾಡಿದ್ವಿ. ಹಂಗಾರೆ ಇಲ್ಲಿ ಏನಾಗತ್ತೈತಿ, 9ರಿಂದ ಬೆಸ್ ಸಂಖ್ಯೆಯಿಂದ ಗುಣಾಕಾರ, 9 1 9 3 9 5 9 7 63 ಆಯ್ತು. ಈ 100ಕ್ಕೆ 63 ಕೂಡಿಸಿದ್ರೆ 163, 214ಕ್ಕೆ 163 ಕೂಡಿಸಿದ್ರೆ ಎಷ್ಟು ಬರಬೇಕು, 377 ಬರಬೇಕು. ಒಳ್ಳೆಯ ಪ್ರಶ್ನೆ ಆಗಿತ್ತು. ನೆಕ್ಸ್ಟ್, ಓಕೆ, ಇದರ ಆಪ್ಷನ್ ಮಿಸ್ ಆಗಿದಾವೆ. ಎಲ್ಲ ಛಾವಣಿಗಳು ಚೀಲಗಳು, ಎಲ್ಲ ಛಾವಣಿ ಇದಾವಲ್ಲ ಇವೇನದವು, ಚೀಲಗಳದಾವು. ಎಲ್ಲ ಛಾವಣಿ ಚೀಲದೊಳಗೆ ಬಂದು. ಓಕೆ, ಕೆಲವು ಚೀಲಗಳು ಬೆಕ್ಕುಗಳು, ಈ ಕೆಲವು ಚೀಲಗಳು ಏನದವು, ಬೆಕ್ಕುಗಳದಾವು. ಓಕೆ, ಯಾವುದೇ ಬೆಕ್ಕು ಸಹ ನಾಯಿ ಅಲ್ಲ, ಯಾವುದೂ ಒಂದು ಬೆಕ್ಕು ನಾಯಿ ಅಲ್ಲ ಅಂತ ಹೇಳ್ತಾರೆ. ಅಲ್ಲ, ಇದಕ್ಕೆ ಏನು ಸಂಬಂಧ, ಯಾವುದೇ ಛಾವಣಿಗಳು ನಾಯಿ ಅಲ್ಲ, ಛಾವಣಿ ಇಲ್ಲೈತಿ ನಾಯಿ ಇಲ್ಲೈತಿ ಒಂದಕ್ಕೊಂದು ಸಂಬಂಧ ಇಲ್ಲ.
ಕೆಲವು ಬೆಕ್ಕುಗಳು ಚಾವಣಿ. ಬೆಕ್ಕಿಲ್ಲೈತಿ, ಚಾವಣಿ ಇಲ್ಲೈತಿ, ನಮಗೆ ಅದ್ರ ಬಗ್ಗೆ ರಿಲೇಷನ್ ಗೊತ್ತಿಲ್ಲ, ಸೊ ಇದು ಗೊತ್ತಿಲ್ಲ. ಹಂಗಾರೆ ಯಾವುದೇ ಆಪ್ಷನ್ ಕೂಡ ಸರಿಯಲ್ಲ ಅಂತ ಹೇಳೋದು. ಓಕೆ, ಆಪ್ಷನ್ 1, ಆಪ್ಷನ್ 2 ಎರಡೂ ಹೊಂದೋದಿಲ್ಲ. ಓಕೆ ಓಕೆ ಎಲ್ಲ 20 ಪ್ರಶ್ನೆಗಳು ಈ ಒಂದು ಶಿಫ್ಟ್ನು ಕಂಪ್ಲೀಟ್ ಆಗಿದ್ದಾವೆ. ಓಕೆ, ಈ ಒಂದು ಶಿಫ್ಟ್ನ ಎಲ್ಲ ವಿಡಿಯೋಗಳು, ಸೊಲ್ಯೂಷನ್ಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿರಿ, ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.